ನಟೋರಿಯಸ್ ರೌಡಿ ಶೀಟರ್. ಬಸ್ಗಳು ಮಾತ್ರವಲ್ಲ, 18 ಕೇಸ್ಗಳ ಮಾಲೀಕ ಕೂಡ ಆಗಿದ್ದ. ಎಳೆ ಪ್ರಾಯದಲ್ಲೇ ರೌಡಿಸಂಗೆ ಕಾಲಿಟ್ಟು ಹವಾ ಸೃಷ್ಟಿಸಿದ್ದ ಆತ ನಂಬಿದವರಿಂದಲೇ ಕೊಲೆಯಾಗಿದ್ದಾನೆ. ಮಾತಾಡೋಣ ಬನ್ನಿ ಬಾಸ್ ಅಂತ ಕರ್ಕೊಂಡು ಹೋಗಿದ್ದ ತನ್ನದೇ ನಂಬಿಕಸ್ಥರೇ ಆತನನ್ನ ಕೊಂದು ಕೊಲೆ ಮಾಡಿದ್ದಾರೆ. ಎಂಜಾಯ್ ಮಾಡೋಕೆ ಅಂತ ಕಟ್ಟಿದ್ದ ಮನೆಯಲ್ಲೇ ಆತ ವಿಲವಿಲ ಒದ್ದಾಡಿ ಪ್ರಾಣ ಕಳ್ಕೊಂಡಿದ್ದಾನೆ. ರಕ್ತ, ಎಲ್ಲೆಡೆ ರಕ್ತ. ಅದೇ ರಕ್ತದ ಮಡುವಿನಲ್ಲಿ ಒಬ್ಬ ಬಿದ್ದಿದ್ದಾನೆ. ತಲೆಯ ಹಿಂಭಾಗವನ್ನ ಕೊಚ್ಚಲಾಗಿದೆ. ತಲೆಯಲ್ಲಿರೋ ಗಾಯಗಳು ಅದಕ್ಕೆಲ್ಲ ಸಾಕ್ಷ್ಯ ನೀಡ್ತಿವೆ. ಆತ ತೊಟ್ಟಿರೋ ಅಂಗಿ ಕೆಂಪಾಗಿದೆ. ಪಕ್ಕದಲ್ಲೊಂದು ಮೊಬೈಲ್ ಬಿದ್ದಿದೆ, ಅದು ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇದೆಲ್ಲ ನೋಡ್ತಾಗಿದ್ರೆ ಯಾರೋ ಹಿಂದಿನಿಂದ ಬಂದು ಹಲ್ಲೆ ನಡೆಸಿದ ರೀತಿ ಕಾಣ್ತಾಗಿದೆ. ಯಾವುದೋ ದ್ವೇಷ ಕಿತ್ಕೊಂಡು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ ಅಂತ ಗೊತ್ತಾಗ್ತಾಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಇದು ಭೀಕರ ಮತ್ತು ಭಯಾನಕ ಕೊಲೆ. ಅಷ್ಟೇ ಅಲ್ಲ, ಉಡುಪಿಯನ್ನೇ ಶೇಕ್ ಮಾಡ್ತಿದ್ದ ಸೈಫುದ್ದೀನ್ನ ಕೊಲೆ. ಸೈಫುದ್ದೀನ್ ಭೀಕರ ಕೊಲೆ, ಬೆಚ್ಚಿಬಿದ್ದ ಉಡುಪಿ. ಬಸ್ಗಳ ಮಾಲೀಕ ರೌಡಿ ಶೀಟರ್ ಕೋಟಿ ಕೂಡ ಕೊಲೆಯಾಗಿದ್ದೇಕೆ? ಈತನೇ ನೋಡಿ ಸೈಫುದ್ದೀನ್. ಸ್ಪೆಕ್ಸ್ ಹಾಕೊಂಡು ಬ್ಲಾಕ್ ಟೆಂಪೋ ಟ್ರಾವೆಲರ್ ಮುಂದೆ ಸ್ಟೈಲ್ ಆಗಿ ನಿಂತಿದ್ದಾನಲ್ಲ, ಈತನೇ ಸೈಫುದ್ದೀನ್. ಇದೇ ಸೈಫುದ್ದೀನ್ ಇದೀಗ ಕೊಲೆಯಾಗಿ ಹೋಗಿದ್ದಾನೆ. ರಕ್ತದ ಮಡುವಲ್ಲಿ ಬಿದ್ದು ವಿಲ ಅಂತ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾನೆ. ಉಡುಪಿಯ ಕೋಟಿ ಕುಳ ಆಗಿದ್ದ ಸೈಫುದ್ದೀನ್ ತನ್ನದೇ ಮನೆಯಲ್ಲಿ ತಾನು ನಂಬಿದ್ದವರಿಂದಲೇ ಕೊಲೆಯಾಗಿ ಬಿಟ್ಟಿದ್ದಾನೆ. ಈ ಕೊಲೆ ಇಡೀ ಉಡುಪಿಯನ್ನೇ ಬೆಚ್ಚಿ ಬೀಳಿಸಿದೆ. ಅವನ ಕಥೆ ಕೇಳಿದ್ರೆ ನೀವು ಕೂಡ 100% ಬೆಚ್ಚಿ ಬೀಳ್ತೀರಿ. ಅವನ ಕಥೆಯನ್ನ ಕೇಳೋದಕ್ಕೂ ಮುನ್ನ ಅವನ ಕೊಲೆಯಾಗಿದ್ದು ಯಾಕೆ, ಕೊಲೆಯಾಗಿದ್ದು ಹೇಗೆ ಅನ್ನೋದೇ ಸಖತ್ ಇಂಟ್ರೆಸ್ಟಿಂಗ್. ಅಂದ ಹಾಗೆ ಸೈಫುದ್ದೀನ್ ಕೊಲೆಯಾಗಿದ್ದು ಯಾರಿಂದ ಗೊತ್ತಾ? ತಾನು ನಂಬಿದ್ದವರಿಂದ. ನಂಬಿದವರೇ ಚೂರಿ ಹಾಕಿದ್ರು, ಬಾಸ್ ಅಂತ ಕರೆದು ಕೊಂದ್ರು. ಮಾತಾಡೋಕೆ ಕರೆದು ಮಚ್ಚಿನೇಟು ಹೊಡೆದ್ರು. ಸೈಫುದ್ದೀನ್ ನನ್ನ ಕೊಂದಿದ್ದು ನಂಬಿದವರೇನೆ. ಬಾಸ್ ಅಂತ ಕರ್ಕೊಂಡು ಅವನ ಹಿಂದೆ ಮುಂದೆಯೇ ಸುತ್ತುತ್ತಾಗಿದ್ದವರೇ ಸೈಫುದ್ದೀನ್ ಕೊಲೆ ಮಾಡಿದ್ದಾರೆ. ಅಣ್ಣ ಅಂತಾಗಿದ್ದೋರೆ ಸೈಫುದ್ದೀನ್ಗೆ ಬೆಣ್ಣೆ ಹಚ್ಚಿ ಯಾಮಾರಿಸಿ ಕೊಂದೇ ಬಿಟ್ಟಿದ್ದಾರೆ. ಕೆಲಸ ಗೆಲ್ಲದಾಗ ನಂಗೊಂದು ಕೆಲಸ ಕೊಡಿ ಅಂತ ಬಂದು ಕೆಲಸಕ್ಕೆ ಸೇರ್ಕೊಂಡು ಬೆಳೆದವರೇ ಸೈಫುದ್ದೀನ್ ನನ್ನ ಮುಗಿಸಿ ಬಿಟ್ಟಿದ್ದಾರೆ.
ಸ್ವಲ್ಪ ವ್ಯವಹಾರ ಮಾತನಾಡಬೇಕು ಅಂತ ಮನೆಯಿಂದ ಬೇರೊಂದು ಮನೆಗೆ ಕರ್ಕೊಂಡು ಬಂದಿದ್ದವರೇ ಸೈಫುದ್ದೀನ್ನನ್ನು ಚಾಕು ತಲವಾರ್ಗಳಿಂದ ಹಲ್ಲೆ ನಡೆಸಿ ಸ್ಮಶಾನದ ದಾರಿ ತೋರಿಸಿದ್ದಾರೆ. ಅಂದ ಹಾಗೆ ಸೈಫುದ್ದೀನ್ನನ್ನ ಕೊಂದಿದ್ದು ಯಾರು ಗೊತ್ತಾ? ಇದೇ ಸೈಫುದ್ದೀನ್ ತನ್ನ ಬಸ್ಗಳಿಗೆ ಚಾಲಕರನ್ನಾಗಿ ನೇಮಿಸಿಕೊಂಡಿದ್ದ ಬಸ್ ಚಾಲಕರು. ಅವರು ಇವರೇ ಅಬ್ದುಲ್ ಶಾಕೂರ್, ಅಬ್ದುಲ್ ಶರೀಫ್, ಮೊಹಮ್ಮದ್ ಫೈಜಲ್ ಖಾನ್. ನೋಡಿದ್ರಲ್ಲ, ಇವರೇ ಕೊಲೆ ಮಾಡಿದವರು. ಒಂದು ಕಾಲದಲ್ಲಿ ಅಣ್ಣ ನನ್ಗೊಂದ್ ಕೆಲ್ಸ ಕೊಡಿ ಅಂತ ಸೈಫುದ್ದೀನ್ ಬಳಿಗೆ ಬಂದಿದ್ರು. ಸೈಫುದ್ದೀನ್ ಬಸ್ಗಳ ಮಾಲೀಕ ಆಗಿದ್ದು ತಾವು ಬಸ್ ಓಡಿಸ್ತೇವೆ ಅಂತ ಕೆಲಸಕ್ಕೆ ಸೇರ್ಕೊಂಡಿದ್ರು. ಬಸ್ ಓಡಿಸ್ತಾ ಸೈಫುದ್ದೀನ್ಗೆ ಹತ್ರ ಆದ್ರು. ಗೆಳತನವನ್ನು ಬೆಳೆಸಿದ್ರು. ಸೈಫುದ್ದೀನ್ನನ್ನು ಬಾಸ್ ಅಂತ ಕರೀತಾಗಿದ್ದವರು ಆತನ ವ್ಯವಹಾರದಲ್ಲೂ ಕೂಡ ಸಹಾಯ ಮಾಡ್ತಾಗಿದ್ರು. ಸೈಫುದ್ದೀನ್ ಬೆಳೀತಾಗಿದ್ದ ಹಾಗೆ ಅವರು ಕೂಡ ಬೆಳೆದ್ರು. ಸೈಫುದ್ದೀನ್ ಏನೇ ಕೆಲಸ ಮಾಡಿದ್ರೂ ಕೂಡ ಅವರದ್ದು ಒಂದು ಕೈ ಇದ್ದೇಗಿರ್ತಾಗಿತ್ತು. ಕೆಲವು ದಿನಗಳಲ್ಲಿ ಅವರೆಲ್ಲ ಫ್ರೆಂಡ್ಸ್ ರೀತಿ ಆಗೋಗಿದ್ರು. ಸೈಫುದ್ದೀನ್ ಕೂಡ ಅವರನ್ನೆಲ್ಲ ನಂಬಿದ್ದ. ಅವರ ಜೊತೆಗೆ ಪಾರ್ಟಿಗಳನ್ನು ಮಾಡ್ತಾಗಿದ್ದ. ತುಂಬಾನೇ ನಂಬಿದ್ದವನನ್ನ ನಂಬಿಸಿಯೇ ಕೊಂದಿದ್ದಾರೆ ಕೊಲೆ ಪಾತಕರು. ಎಂಜಾಯ್ ಮಾಡೋಕೆ ಅಂತ ಕಟ್ಟಿಸಿದ್ದ ಮನೆಯಲ್ಲೇ ಕೊಲೆಯಾದ. ಸೈಫುದ್ದೀನ್ಗೆ 2 ಮನೆಗಳಿವೆ. ಮಣಿಪಾಲದಲ್ಲಿ ಒಂದು ಮನೆಗಿದ್ರೆ ಮಲ್ಪೆಯಲ್ಲಿ ಮತ್ತೊಂದು ಮನೆಗಿತ್ತು. ಮಣಿಪಾಲದಲ್ಲಿ ತಾನು ತನ್ನ ಹೆಂಡತಿ ಮತ್ತು ಮಗ ವಾಸವಿದ್ರು. ಮಲ್ಪೆಯಲ್ಲಿ ಹೊಸ ಮನೆಯೊಂದನ್ನ ಕಟ್ಟಿಸಿದ್ದ ಸೈಫುದ್ದೀನ್ ಆ ಮನೆಯನ್ನ ಎಂಜಾಯ್ ಮಾಡೋಕೆ ಅಂತಾನೆ ಇಟ್ಕೊಂಡಿದ್ದಂತೆ. ತನ್ನ ವ್ಯವಹಾರಗಳನ್ನೆಲ್ಲ ಅದೇ ಮನೆಯಲ್ಲೇ ಮಾಡ್ತಾಗಿದ್ದಂತೆ ಸೈಫುದ್ದೀನ್. ಯಾರ್ಗೇನೇ ಮಾತಾಡೋದು ಇದ್ರು ಮಲ್ಪೆಯ ಮನೆಗೆ ಕರೆಸಿ ಮಾತಾಡ್ತಾಗಿದ್ದಂತೆ. ಬಸ್ಗಳ ವ್ಯವಹಾರ, ರಿಯಲ್ ಎಸ್ಟೇಟ್ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ ಎಲ್ಲದರ ತೀರ್ಮಾನವು ಮಲ್ಪೆಯ ಮನೆಯಲ್ಲೇ ಆಗ್ತಾಗಿತ್ತಂತೆ. ಇದೇ ಮನೆಗೆ ಸೈಫುದ್ದೀನ್ನನ್ನ ಕರ್ಕೊಂಡು ಬಂದಿದ್ದ ಕೊಲೆಗಾರರು ಆತನನ್ನ ಅದೇ ಮನೆಯಲ್ಲಿ ಕೊಂದು ಮುಗಿಸಿದ್ದಾರೆ. ಸೆಪ್ಟೆಂಬರ್ 27 ಶನಿವಾರ ಬೆಳಗ್ಗೆ 10 ಗಂಟೆ ಮನೆ ಬಂದ್ರು, ಕರ್ಕೊಂಡು ಹೋದ್ರು. ಅದು ಸೆಪ್ಟೆಂಬರ್ 27ನೇ ತಾರೀಕು ಶನಿವಾರ. ಸೈಫುದ್ದೀನ್ ಮನೆಯಲ್ಲೇ ಇರ್ತಾರೆ. ಅದು ಮಣಿಪಾಲದ ಮನೆಯಲ್ಲಿ. ಬೆಳಗ್ಗೆ ಸುಮಾರು 10 ಗಂಟೆ ಆಗಿರುತ್ತೆ. ಆ ಟೈಮಲ್ಲಿ ಮೂವರು ಬರ್ತಾರೆ. ಆ ಮೂವರು ಬೇರಾರು ಅಲ್ಲ, ಸೈಫುದ್ದೀನ್ನನ್ನ ಬಾಸ್ ಅಂತ ಕರೀತಾಗಿದ್ದ ಅಬ್ದುಲ್ ಶಾಕೂರ್, ಅಬ್ದುಲ್ ಶರೀಫ್, ಮೊಹಮ್ಮದ್ ಫೈಜಲ್ ಖಾನ್. ಈ ಮೂವರು ಸೈಫುದ್ದೀನ್ ಮನೆ ಹತ್ರ ಬಂದು ಒಂದು ವ್ಯವಹಾರ ಮಾತನಾಡಬೇಕಿದೆ ಅಂತ ಕರೀತಾರೆ. ವ್ಯವಹಾರ ಮಾತಾಡೋಕೆ ಮಲ್ಪೆಯ ಮನೆಗೆ ಕಾರಲ್ಲಿ ಕರ್ಕೊಂಡು ಬರ್ತಾರೆ. ಅದು KA80 MN 9062 ನಂಬರಿನ ಟೊಯೋಟಾ ಕ್ಯಾಮ್ರಿ ಕಾರು. 10 ಗಂಟೆಗೆ ಆ ಮನೆ ಬಿಟ್ಟು ಮಲ್ಪೆಯ ಬಂಗಲೆಗೆ ಬರ್ತಾನೆ ಸೈಫುದ್ದೀನ್. ಅಲ್ಲೇ ನಡೆಯುತ್ತೆ ಭೀಕರ ಕೊಲೆ. ಮನೆಯೊಳಗೆ ಬಂದವರೇ ಬಾಸ್ ಮೇಲೆ ಮುಗಿ ಬಿದ್ರು. ಅವರು ನಂಬಿಕಸ್ಥರು. ಸೈಫುದ್ದೀನ್ನ ಎಲ್ಲಾ ವ್ಯವಹಾರಗಳನ್ನ ಬಲ್ಲವರು. ಅವರು ಕರೆದರೆ ಬರೋದಿಲ್ಲ ಅನ್ನೋಕಾಗತ್ತ. ಸೈಫುದ್ದೀನ್ ಬಂದೇ ಬಿಟ್ಟಿದ್ದ. ಅವರ ಜೊತೆ ಮಲ್ಪೆಯಲ್ಲಿದ್ದ ಬಂಗ್ಲೆಗೆ ಎಂಟ್ರಿ ಕೊಟ್ಟಿದ್ದ. ಆದ್ರೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಮನೆಯೊಳಗೆ ಬಂದ ಅಬ್ದುಲ್ ಶಾಕೂರ್, ಅಬ್ದುಲ್ ಶರೀಫ್, ಮೊಹಮ್ಮದ್ ಫೈಜಲ್ ಖಾನ್ ಸೈಫುದ್ದೀನ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ. ಚಾಕು ಮತ್ತು ತಲವಾರ್ಗಳಿಂದ ಕೊಚ್ಚಿದ್ದಾರೆ. ಅಕ್ಷರಶಃ ಸೈಫ್ ಬೆನ್ನಿಗೆ ಚೂರಿ ಹಾಕಿ ಕೊಂದೇ ಬಿಟ್ಟಿದ್ದಾರೆ.
ಮನಸೋಗಿಚ್ಚೆ ಹೊಡೆದು ರಕ್ತಸಿಕ್ತವಾಗಿ ಮಕ್ಕಾಡೆ ಮಲಗಿಸಿದ್ದಾರೆ. ತಾನು ಎಂಜಾಯ್ ಮಾಡಬೇಕು, ಡೀಲ್ ಕುದಿರಿಸಬೇಕು ಅಂತ ಕೊಂಡುಕೊಂಡಿದ್ದ ಮನೆಯಲ್ಲೇ ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾನೆ ಸೈಫುದ್ದೀನ್. ಸೈಫ್ ಕೊಂದೋರು ಯಾರು? ಸಿಕ್ಕಿದ್ದವು ಹಲವು ಸುಳಿವು. ಸೈಫ್ ಮಲ್ಪೆಯ ಮನೆಗೆ ಹೋಗ್ಬೇಕು ಅಂತ ಮೊದಲೇ ಅಂದುಕೊಂಡಿದ್ದ. ಪ್ಯಾಲೇಸ್ ತರಾಗಿರೋ ಆ ಮನೆ ಸೈಫ್ನ ಫೇವರೆಟ್ ಪ್ಲೇಸ್ ಕೂಡ ಹೌದು. ಇದಕ್ಕೂ ಮುನ್ನ ಮಡಿಕೇರಿ ಟ್ರಿಪ್ ಹೋಗಿದ್ದ ಸೈಫ್ ಟ್ರಿಪ್ ಮುಗಿಸಿ ಮಣಿಪಾಲದ ಮನೆಯಲ್ಲಿ ರೆಸ್ಟ್ ಮಾಡ್ತಾಗಿದ್ದ. ಈ ಟೈಮಲ್ಲಿ ನಂಬಿಕಸ್ಥರು ಬಂದಿದ್ರು. ಬನ್ನಿ ವ್ಯವಹಾರ ಮಾಡೋಣ ಅಂತ ಕರೆದಿದ್ರು. ಅವರ ಮಾತನ್ನು ನಂಬಿ ಬಂದಿದ್ದ ಸೈಫ್. ಆದ್ರೆ ನಂಬಿಸಿದವರು ಮೋಸ ಮಾಡಿದ್ದರು. ನಂಬಿ ಬಂದವನನ್ನು ಚೂರಿ ಹಾಕಿ ಕೊಂದಿದ್ದಾರೆ. ಈ ರೀತಿ ಕೊಂದಿದ್ದು ಯಾರು ಅನ್ನೋದನ್ನ ಪತ್ತೆ ಮಾಡೋದು ದೊಡ್ಡ ವಿಷಯ ಆಗಿರ್ಲಿಲ್ಲ. ಯಾಕ್ ಗೊತ್ತಾ? ಅಪರಿಚಿತರಾರು ಆತನ ಮನೆಗೆ ಬಂದು ಆತನನ್ನೇ ಕೊಲ್ಲೋದಕ್ಕೆ ಸಾಧ್ಯವಾಗ್ತಾಗಿರ್ಲಿಲ್ಲ. ತನ್ನ ಆಪ್ತರಿಗೆ ಮಾತ್ರ ಆ ಮನೆಯೊಳಗೆ ಬರೋದಕ್ಕೆ ಅನುಮತಿ ಕೊಡ್ತಾಗಿದ್ದ ಸೈಫ್. ಆತನ ಪ್ರತಿಯೊಂದು ಚಲನವಲನ ಗೊತ್ತಿದ್ದೋರು ಮಾತ್ರ ಆತನನ್ನ ಕೊಂದಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಆ ತನಿಖೆ ನಡೆಸಿದಾಗ ಬೆಳಕಿಗೆ ಬಂದಿದ್ದೆ ಆ ಮೂವರ ಹೆಸರು. ಸೈಫುದ್ದೀನ್ ಎಂಬವರು AKMS ಬಸ್ ಮಾಲಕರಾಗಿರುವಂಥ ಸೈಫುದ್ದೀನ್ ಎಂಬವರು ಮರ್ಡರ್ಡ್ ಆಗಿರುವಂಥ ಪರಿಸ್ಥಿತಿಯಲ್ಲಿ ಕಂಡು ಬಂದಿದೆ. ಆಮೇಲೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸು ಫಿಂಗರ್ ಪ್ರಿಂಟು ಮತ್ತು ಉಳಿದ ತಂಡಗಳೆಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಸೈಂಟಿಫಿಕ್ ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೀವಿ. ಅದಲ್ಲದೆ ತನಿಖೆ ಮುಂದುವರೆದಿದ್ದಾಗ ನಮ್ಮ CPI ಮಲ್ಪೆ ರಾಮಚಂದ್ರನ್ ನಾಯಕ್ ಮತ್ತು ಅವರ ತಂಡ ಈ ಪ್ರಕರಣದಲ್ಲಿ 3 ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದಾರೆ. ಒಬ್ಬ ಮೊಹಮ್ಮದ್ ಫೈಸಲ್ ಖಾನ್ 27 ವಯಸ್ಸು, ಅವರು ಉಡುಪಿ ಮೂಲದವರು. ಮೊಹಮ್ಮದ್ ಶರೀಫ್ ಅವರು ಉಡುಪಿ ಮೂಲದವರು 37 ವಯಸ್ಸು. ಮತ್ತು ಅಬ್ದುಲ್ ಶುಕೂರ್ 43 ವಯಸ್ಸು, ಅವರು ಮಂಗಳೂರು ಕಾಟಿಪೊಳ್ಳ ಮೂಲದವರು. ಈ 3 ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ. ಸೈಫ್ ಹತ್ಯೆಯಾಗಿದ್ದ ತನ್ನ ಮನೆಯಲ್ಲೇ ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಿದ್ದ. ಮೊದಲು ಸೈಫ್ ಇಷ್ಟೊಂದು ಸುಲಭವಾಗಿ ಕೊಲೆಯಾಗಿದ್ದಾನೆ ಅನ್ನೋದು ಯಾರಿಗೂ ನಂಬೋದಕ್ಕೆ ಸಾಧ್ಯವಾಗಿರಲಿಲ್ಲ. ಈ ವಿಷಯ ಗೊತ್ತಾಗ್ತಾಗಿದ್ದಂತೆ ಮಲ್ಪೆಯ ಸಲ್ಮಾರದ ಬಳಿ ಇರೋ ಆತನ ಮನೆಗೆ 100 ಮಂದಿ ಬಂದಿದ್ರು. ಪೊಲೀಸರು ಸೈಫ್ನ ಮನೆ ಹತ್ರಕ್ಕೆ ದೌಡಾಯಿಸಿದ್ರು. ಮೊದಲು ಮಲ್ಪೆ ಪೊಲೀಸರು ಮತ್ತು SP ಹರಿರಾಮ್ ಶಂಕರ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಸೋಕೋ ಟೀಮ್ ಕೂಡ ಸ್ಥಳಕ್ಕೆ ಬಂದು ಸಾಕ್ಷ್ಯಗಳ ಕಲೆ ಹಾಕಿತ್ತು. ಸೈಫುದ್ದೀನ್ ಜೊತೆಯಲ್ಲಿ ಇದ್ದೋರು ಕುಟುಂಬಸ್ಥರೆಲ್ಲ ಮನೆಗೆ ಬಂದು ಕಣ್ಣೀರು ಹಾಕಿದ್ರು. ಮೊದಲೇ ಒಂದಷ್ಟು ಕ್ಲೂಗಳನ್ನಾಗಿಟ್ಟುಕೊಂಡಿದ್ದ ಪೊಲೀಸರು ತನಿಖೆ ನಡೆಸಿ ಆ ಮೂವರನ್ನು ಬಂಧಿಸಿದ್ರು. ಅಬ್ದುಲ್ ಶಾಕೂರ್, ಅಬ್ದುಲ್ ಶರೀಫ್, ಮೊಹಮ್ಮದ್ ಫೈಸಲ್ ಖಾನ್ ಎಲ್ಲರೂ ಸೈಫ್ ಜೊತೆಗೆ ಸ್ನೇಹದಿಂದಾಗಿದ್ದವರೇ. ಸೈಫ್ ನಡೆಸ್ತಾಗಿದ್ದ 2 ನಂಬರ್ ಕೆಲಸಗಳಿಗೆಲ್ಲ ಈ ಮೂವರೇ ಸಾಥ್ ನೀಡ್ತಾಗಿದ್ದದ್ದು. ಆದರೆ ಇವರಿಗೂ ಸೈಫುದ್ದೀನ್ಗೂ ಏನಾಯ್ತೋ ಏನೋ ಉಪಾಯವಾಗಿ ಮಲ್ಪೆಯ ಮನೆಗೆ ಕರ್ಕೊಂಡು ಬಂದು ಸೈಫ್ಗೆ ಚಟ್ಟ ಕಟ್ಟಿದ್ರು. ಇದಕ್ಕೆ ಏನು ಕಾರಣ ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ಆದ್ರೆ ಕೆಲವೊಂದು ಅನುಮಾನಗಳಿದ್ದಾವೆ. ಆ ಅನುಮಾನಗಳನ್ನ ಕೇಳಿದ್ರೆ ಸೈಫುದ್ದೀನ್ನ ನಟೋರಿಯಸ್ ಕಥೆಗಳು ರಿವೀಲ್ ಆಗ್ತಾವೆ. ರಿಯಲ್ ಎಸ್ಟೇಟ್ನಿಂದ ರೌಡಿಸಂ ವರೆಗಿತ್ತು ಸೈಫ್ ಜಗತ್ತು. AKMS ಹೆಸರಲ್ಲಿ ಬಸ್ ವ್ಯವಹಾರ ನಡೆಸ್ತಿದ್ದ ಸೈಫುದ್ದೀನ್ ಕೋಟಿಕುಳ. AKMS ಈ ಹೆಸರಿನಲ್ಲಿ ವ್ಯವಹಾರ ನಡೆಸುತ್ತಿದ್ದ ಸೈಫ್ ರೌಡಿಸಂಗೂ ಟೀಮ್ ಕಟ್ಟಿಕೊಂಡಿದ್ದ. ಮೊದಲು 15ಕ್ಕೂ ಹೆಚ್ಚು ಬಸ್ಗಳನ್ನ ಹೊಂದಿದ್ದ ಸೈಫ್ ಇತ್ತೀಚೆಗೆ ತನ್ನ ಬಸ್ಸುಗಳನ್ನೆಲ್ಲ ಮಾರಾಟ ಮಾಡಿ ಕೇವಲ 4-5 ಬಸ್ಸುಗಳ ಮಾಲೀಕತ್ವ ಮಾತ್ರ ಹೊಂದಿದ್ದ. ಇಲ್ಲಿ ರಿಯಲ್ ಎಸ್ಟೇಟ್ ಮಾಡಿ ಬಂದ ಹಣವನ್ನೆಲ್ಲ ಮುಂಬೈ ಮತ್ತು ದುಬೈನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಮುಂದಾಗಿದ್ದ. ತನ್ನ ಎಲ್ಲ ವ್ಯವಹಾರಗಳನ್ನು ಮುಂಬೈ ಮತ್ತು ದುಬೈಗೆ ಶಿಫ್ಟ್ ಮಾಡೋಕು ಪ್ಲಾನ್ ಮಾಡಿದ್ದ. ಕೆಲವು ಕಾಲ ಆರೋಗ್ಯ ಹಾಳು ಮಾಡಿಕೊಂಡು ಒದ್ದಾಡಿದ್ದ. ಒಟ್ನಲ್ಲಿ ಈತನ ನಟೋರಿಯಸ್ ಜಗತ್ತು ಭಯಾನಕವಾಗಿತ್ತು. ಆ ಜಗತ್ತಲ್ಲೇ ಗಿದ್ದುಕೊಂಡು ತನ್ನ ಜಗತ್ತನ್ನ ವಿಸ್ತಾರ ಮಾಡಿಕೊಳ್ಳೋಕೆ ಎಲ್ಲ ತಯಾರಿ ನಡೆಸಿದ್ದ ಸೈಫ್. ಅವರೆಲ್ಲ ಮೊದಲಿಗೆ ನಂಬಿಕಸ್ಥ ವ್ಯಕ್ತಿಗಳಾಗಿದ್ರು. ಆದ್ರೆ ಎಷ್ಟೇ ಕಷ್ಟ ಬಂದ್ರು ಅವರನ್ನ ಕೈ ಬಿಟ್ಟಿರ್ಲಿಲ್ಲ ಸೈಫುದ್ದೀನ್.
ಒಂದಷ್ಟು ದಿನಗಳ ಹಿಂದೆ ಆರೋಗ್ಯ ಹದಗೆಟ್ಟು ಮೂಲೆ ಸೇರಿದ್ದ ಆತ ಇತ್ತೀಚೆಗೆ ಮತ್ತೆ ರೌಡಿಸಂ ಶುರು ಮಾಡಿಕೊಂಡಿದ್ದ. ಮೊದಲು ತನ್ನ ಪರವಾಗಿ ಕೆಲಸ ಮಾಡ್ತಾಗಿದ್ದ ಹಳೆ ಆಸಾಮಿಗಳಾದ ಶರೀಫ್ ಮತ್ತು ಶಾಕೂರ್ಗೆ ಸ್ನೇಹಿತರ ಬಡ್ತಿ ಕೊಟ್ಟಿದ್ದ. ಈ ಇಬ್ಬರು ಈ ಹಿಂದೆ ಅನೇಕ ಬಾರಿ ಸೈಫುದ್ದೀನ್ಗೆ ಕೊಲೆಯ ಸಂಚು, ಹಲ್ಲೆ ಮುಂತಾದ ಪ್ರಕರಣಗಳಲ್ಲಿ ಸಾಥ್ ನೀಡಿದ್ದವರು. ಸೈಫ್ ಹೇಳಿದ ಕೆಲಸವನ್ನ ಚಾಚೂ ತಪ್ಪದೆ ಅವರಿಬ್ಬರು ಮಾಡ್ತಾಗಿದ್ರು. ಆದರೆ ಫೈಸಲ್ ಮಾತ್ರ ಇತ್ತೀಚೆಗೆ ಅವರ ಗುಂಪಿಗೆ ಜಾಯಿನ್ ಆಗಿದ್ದ. ಇವರೆಲ್ಲ ಸೈಫ್ನನ್ನ ಯಾಕೆ ಕೊಂದ್ರು ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿ ಉಳ್ಕೊಂಡಿದೆ. ಸೈಫುದ್ದೀನ್ ಮೇಲಿದ್ವು ಬರೋಬ್ಬರಿ 18 ಕೇಸ್. 34 ಹುಡುಗರಾಗಿಟ್ಕೊಂಡು ದಾಂಧಲೆ ಮಾಡ್ತಿದ್ನ ಸೈಫ್ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 18 ಕೇಸ್ಗಳು ದಾಖಲಾಗಿದ್ವು. ಉಡುಪಿ ನಗರ ಹಾಗೂ ಹಿರಿಯಡ್ಕ ಠಾಣೆಯಲ್ಲಿ ಈತ ರೌಡಿ ಶೀಟರ್. ಸುಮಾರು 34 ಹುಡುಗರನ್ನಾಗಿಟ್ಕೊಂಡು ಈತ ದಾಂಧಲೆ ಮಾಡ್ತಾನೆ ಅಂತ ಪೊಲೀಸರ ದಾಖಲೆಗಳಲ್ಲೂ ಇದೆ. ಆ 34 ಹುಡುಗರಲ್ಲಿ ಆತನನ್ನ ಕೊಲೆ ಮಾಡಿದವರೂ ಇದ್ರು. ಮೊಹಮ್ಮದ್ ಶರೀಫ್ ಹಾಗೂ ಅಬ್ದುಲ್ ಶುಕೂರ್ ಇದಕ್ಕೆ ಮುಂಚೆ 2020ರಲ್ಲಿ ಹಿರಿಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ವಸಿಷ್ಠ ಎಂಬವರ ಮರ್ಡರ್ ಕೇಸ್ ಆಗಿದ್ದಾಗ ಅದೇ ಕೇಸಲ್ಲಿ ಈಗ ಮೃತಪಟ್ಟಿರುವ ಸೈಫುದ್ದೀನ್ ಯಾರಿದ್ದಾರೆ ಅವರ ಒಟ್ಟಿಗೆ ಆ ಪ್ರಕರಣದಲ್ಲಿ ಅಕ್ಯೂಸ್ಡ್ ಆಗಿದ್ರು ಅಂತ ಕಂಡು ಬಂದಿದೆ. ಅದೇ ರೀತಿ ಮೊಹಮ್ಮದ್ ಫೈಸಲ್ ಖಾನ್ ಎಂಬವರು ಈ ಸೈಫುದ್ದೀನ್ದು ಬಿಸ್ನೆಸ್ ನಡೆಸುವಂಥದ್ದು ಮತ್ತು ಒಂಥರ ರೈಟ್ ಹ್ಯಾಂಡ್ ತರ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ ಸೈಫುದ್ದೀನ್ ಇವರು ಮೊಹಮ್ಮದ್ ಫೈಸಲ್ ಇದೆ ಅಂತ ನಮಗೆ ಕಂಡು ಬಂದಿದೆ. ಹಣ ಕೊಡದೆ ಗಿರೋದೆ ಕೊಲೆಯಾಗೋಕೆ ಕಾರಣವ? ಸೈಫ್ ಖತರ್ನಾಕ್ ನಟೋರಿಯಸ್. ಇಂಥವನನ್ನೇ ಆತನ ಜೊತೆಯಲ್ಲಿದ್ದೋರೇ ಹೊಡೆದಾಕಿದ್ರು. ಯಾಕೆ ಅನ್ನೋದನ್ನ ಬೆನ್ನತ್ತಿದಾಗ ಕೆಲವು ಅನುಮಾನಗಳು ಕೆಲವರನ್ನ ಕಾಡುತ್ತಿವೆ. ಶರೀಫ್ ಹಾಗೂ ಶಾಕೂರ್ಗೆ ಸೈಫ್ ತಮಗೆ ಅನ್ಯಾಯ ಮಾಡಿದ್ದಾನೆ ಎಂಬ ಭಾವನೆ ಇತ್ತಂತೆ. ಈ ಹಿಂದಿನ ಕೊಲೆಗಳಲ್ಲಿ ಭಾಗಿಯಾದಾಗ ತಿಂಗಳಿಗೆ ಇಂತಿಷ್ಟು ಹಣ ಕೊಡೋದಾಗಿ ಭರವಸೆ ಕೊಟ್ಟಿದ್ದಂತೆ ಸೈಫ್. ಆದ್ರೆ ಭರವಸೆ ಕೊಟ್ಟಷ್ಟು ಹಣ ಸೈಫ್ ಕೊಟ್ಟಿರ್ಲಿಲ್ವಂತೆ. ಸೈಫ್ ಜೊತೆ ಗಲಾಟೆ ಕೂಡ ಮಾಡೋ ಹಾಗಿರ್ಲಿಲ್ಲ. ಸೈಫ್ನನ್ನು ಬಿಟ್ಟು ಹೋಗುವಂತಿರ್ಲಿಲ್ಲ. ಇದೇ ಕಾರಣಕ್ಕೆ ಕೊಲೆ ಮಾಡೋಕೆ ಸಂಚು ರೂಪಿಸಿದ್ರಂತೆ ಶರೀಫ್ ಹಾಗೂ ಶಾಕೂರ್. ಇದರ ಹಿಂದೆ ಮತ್ತೊಬ್ಬ ವ್ಯಕ್ತಿಯ ಕೈವಾಡಾಗಿದೆ ಅಂತಲೂ ಹೇಳಲಾಗ್ತಿದೆ. ಬೆಳಗ್ಗೆ ಸೈಫುದ್ದೀನ್ದು ಮಣಿಪಾಲದಲ್ಲಿ ಇರುವಂತಹ ಮನೆಗೆ ಫೈಸಲ್ ಬಂದು ಕಾರಲ್ಲಿ ಕರ್ಕೊಂಡು ಹೋಗಿ ಅವರದೇ 2ನೇ ಮನೆ ಇರುವಂಥ ಈ ಕೊಡಗೂರು ಮನೆಯಲ್ಲಿ ಘಟನೆ ಆಗಿದೆ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮನೆ ಒಳಗಡೆ ಎಂಟ್ರಿ ಆಗಿದ್ದಾಗ ರಾಡು ಮತ್ತೆ ಮಚ್ಚಿಂದ ಅವರ ಮೇಲೆ ಈ 3 ಜನ ಹಲ್ಲೆ ಮಾಡಿ ಮರ್ಡರ್ ಮಾಡಿರುವ ಹಾಗೆ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ. ಅದರದ್ದು ಇವರು 3 ಜನರಿಗೆ ತನಿಖಾ ವೇಳೆಯಲ್ಲಿ ಯಾವ ಕಾರಣಕ್ಕೆ ಮಾಡಿದ್ದೀವಿ ಅಂತ ಇಂಟರ್ಗೇಷನ್ ಮಾಡಿದಾಗ ಕೆಲವೊಂದು ರೀಸನ್ಸ್ ಬಂದಿದೆ. ಬಟ್ ಅದನ್ನು ವೆರಿಫೈ ಮಾಡಬೇಕಾಗ್ತದೆ. ಹಾಗಾಗಿ ಇವರು 3 ಜನ ಅಷ್ಟೇ ಇದ್ರ ಅಥವಾ ಇವರಿಗೆ ಹಿಂದ್ಗಡೆಯಿಂದ ಬೇರೆ ಯಾರಾவது ಸಪೋರ್ಟ್ ಮಾಡಿದಾರ, ಈ 3 ಜನ ಅವರದೇ ವೈಯಕ್ತಿಕ ಕಾರಣಗಳಿಗೆ ಮರ್ಡರ್ ಮಾಡಿದಾರ ಅಥವಾ ಇದೊಂದು ಆಸೂತ್ರಿತವಾಗಿ ಹಿಂದ್ಗಡೆಯಿಂದ ಇನ್ನೊಬ್ರು ಪ್ರೇರಣೆ ಮಾಡಿ ಇವರು 3 ಜನರ ಕಡೆಯಿಂದ ಮಾಡಿಸಿದ್ದಾರೆ ಅಂತ ತನಿಖೆಯಲ್ಲಿ ಗೊತ್ತಾಗಬೇಕು. ಈಗಾಗಲೇ ಅವರನ್ನು 6 ದಿನಕ್ಕೆ ಪೊಲೀಸ್ ಕಸ್ಟಡಿಗೆ ತಗೊಂಡು ಈಗ ಸದ್ಯಕ್ಕೆ 3 ಬಂಧಿಸಲಾಗಿದೆ. ಕೊಲೆಗೆ ನಿಖರ ಕಾರಣ ಏನು ಅನ್ನೋದನ್ನು ತನಿಖೆ ನಡೆಸಲಾಗ್ತಿದೆ. ಕೊಲೆ ಮಾಡಿದವರು ಕಂಬಿ ಎಣಿಸ್ತಾಗಿದ್ದಾರೆ. ಮತ್ತೊಂದು ಕಡೆ ಕೊಲೆಯಾದ ಸೈಫ್ನ ಮೃತದೇಹದ ಅಂತಿಮ ಮೆರವಣಿಗೆ ಮಣಿಪಾಲದ ಈತನ ಮನೆಯಿಂದ ಅತ್ರಾಡಿವರೆಗೂ ನಡೆದಿದೆ. 100 ಜನ ಈ ಕ್ಷಣಕ್ಕೆ ಸಾಕ್ಷಿಯಾದ್ರು. ಈಗ ಸದ್ಯಕ್ಕೆ ಉಡುಪಿಯ ರೌಡಿಸಂನ ಕಥೆಯೊಂದು ಅಂತ್ಯಗೊಂಡಿತ್ತು. ಇನ್ನಾದ್ರೂ ರೌಡಿಸಂ ಮೂಲಕ ಜನರನ್ನ ಬೆದರಿಸ್ತಾಗಿದ್ದೋರು ಪಾಠ ಕಲಿಬೇಕಿದೆ.